ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಬ್ರದರ್ ಟಿ ಕೆ ಜಾರ್ಜ್ ಅವರು ಆಸ್ಪತ್ರೆಯಲ್ಲಿದ್ದಾರೆ. ಅವರ ಆರೋಗ್ಯದ ಸ್ಥಿತಿ ಅಷ್ಟು ಹೇಳಿಕೊಳ್ಳುವಷ್ಟು ಚೆನ್ನಾಗಿಲ್ಲ ಎಂಬ ಈ ಈ ಸುದ್ದಿಯನ್ನು ಕೇಳ್ತಿರುವ ಈ ಸಮಯದಲ್ಲಿ ಬ್ರದರ್ಗೋಸ್ಕರ ಪ್ರಾರ್ಥಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ, ಅದು ನಮ್ಮ ಪ್ರೀತಿಯೂ ಆಗಿದೆ. ಪ್ರಿಯರೇ, ದೇವ ಸನ್ನಿಧಿಯಲ್ಲಿ ನಾವು ಬ್ರದರ್ ಟಿ ಕೆ ಜಾರ್ಜ್ಗೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ, ಅವರ ಈ ಕಷ್ಟದ ಸಮಯದಲ್ಲಿ, ಸಂಕಟದ ಸಮಯದಲ್ಲಿ ದೇವರವರಿಗೆ ತುಂಬ ಹತ್ತಿರವಾಗಿರಲಿ ಎಂಬುದಾಗಿ ಪ್ರಾರ್ಥಿಸುವ ಈ ಸಮಯದಲ್ಲಿ ಇದು ಬ್ರದರ್ ಟಿ ಕೆ ಜಾರ್ಜ್ ಅವರಿಗೆ ನಾವು ಸಲ್ಲಿಸುವ ಗೌರವ ಕೂಡ ಆಗಿದೆ. ಪ್ರಿಯರ, ದೇವ ಸೇವಕನಿಗೆ ಸಲ್ಲಿಸುವ ಗೌರವ ದೇವರಿಗೆ ಸಲ್ಲಿಸುವ ಗೌರವವಾಗಿದೆ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಯಾರು ನಿಮ್ಮನ್ನು ಸ್ವಾಗತಿಸ್ತಾರೋ ಅವರು ನನ್ನನ್ನೇ ಸ್ವಾಗತಿಸ್ತಾರೆ. ನೀವು ನನ್ನ ಸೇವಕರು ಎಂಬ ಕಾರಣಕ್ಕಾಗಿ ಒಂದು ಲೋಟದಷ್ಟು ನೀರು ಯಾರು ನಿಮಗೆ ಕೊಟ್ಟರು ಕೂಡ ಅದರ ಗೌರವ ಅವರಿಗೆ ಖಂಡಿತವಾಗಿ ಸಲ್ಲಿಸಲ್ಪಡುತ್ತದೆ. ಪ್ರಿಯರೇ, ದೇವರು ದೇವರ ಸೇವಕರನ್ನು ಗೌರವಿಸುತ್ತಾರೆ. ಆದ್ದರಿಂದ ನಾವು ಇವತ್ತು ಬ್ರದರ್ ಟಿ ಕೆ ಜಾರ್ಜ್ ಅವರಿಗೆ ಆಸ್ಪತ್ರೆಗೆ ಹೋಗಿ ಅವರಿಗೆ ನಮ್ಮ ಪ್ರೀತಿ ಹಾಗೂ ಗೌರವ ಎಷ್ಟು ಇತ್ತು ಎಂಬುದು ಹೇಳಲು ನಮಗೆ ಸಾಧ್ಯವಿಲ್ಲ. ಯಾಕಂದರೆ ಆಸ್ಪತ್ರೆಯ ಸ್ಥಿತಿಗಳು ಅಂಥದ್ದಿವೆ. ಅಂಥ ಸಂದರ್ಭಗಳಲ್ಲಿ ನಾವು ಅವರಿಗೋಸ್ಕರ ಮಾಡುತ್ತಿರುವ ಈ ಪ್ರಾರ್ಥನೆಯನ್ನು ಪವಿತ್ರಾತ್ಮರು ಅವರ ಹೃದಯದಲ್ಲಿ ನಮ್ಮ ಪ್ರೀತಿಯನ್ನು ಮುಟ್ಟಿಸುತ್ತಾರೆ, ನಮ್ಮ ಗೌರವವನ್ನು ಮುಟ್ಟಿಸ್ತಾರೆ. ನಮ್ಮ ಪ್ರಾರ್ಥನೆ ಅವರಿಗೋಸ್ಕರ ನಾವು ಮಾಡುತ್ತೇವೆಂಬ ಆ ಪ್ರೀತಿಯನ್ನು ಪವಿತ್ರಾತ್ಮರು ಅವರಿಗೆ ತಲುಪಿಸ್ತಾರೆ ಎಂಬುದು ನಮ್ಮೆಲ್ಲರ ವಿಶ್ವಾಸವಾಗಿದೆ. ಪ್ರಿಯರೇ, ಇದು ಬ್ರದರ್ ಟಿ ಕೆ ಜಾರ್ಜ್ ಅವರು ಬರೆದ ಗೀತೆಗಳ ಸಂಗ್ರಹ ಹಾಗೂ ಇಲ್ಲಿ ಅವರು ಹೃದಯದಿಂದ ಅಂತ ಆ ಒಂದು ಚಿಕ್ಕ ಸಂದೇಶವನ್ನು ಅವರು ಬರೆದಿದ್ದಿದೆ. ಇದನ್ನು ಓದುತ್ತಾ ನಾವು ಪ್ರಾರ್ಥನಾ ಗೀತೆಯೊಂದಿಗೆ ಅವರಿಗೋಸ್ಕರ ಪ್ರಾರ್ಥಿಸೋಣ. ಯಾಕಂದರೆ ಈ ಸಂದೇಶ ಒಂಥರ ಪ್ರವಾದಾತ್ಮಕ ಸಂದೇಶವಾಗಿದೆ. ಇವತ್ತೇನು ನಡೆಯುತ್ತದೆ ಅವರ ಜೀವನದಲ್ಲಿ ಅದನ್ನು ಅವರು ಇದು ಈಗ ಮಾಡಿದ ಸಂಗ್ರಹ ಬಹುಶಃ ಕೆಲವು ತಿಂಗಳುಗಳ ಹಿಂದೆ. ಆದರೆ ನಾನು ಅವರ ಒಂದು ಹಳೆಯ ಹಾಡಿನ ಪುಸ್ತಕವನ್ನು ನೋಡಿದ್ದೆ. ಇದು ಯೇಸು ಮಹಿಮಾ ಗೀತೆಗಳು, ತುಂಬ ತುಂಬ ಹಳೆಯ ಗೀತೆಗಳ ಸಂಗ್ರಹ. ಅದರಲ್ಲಿ ಕೂಡ ಇದೇ ಪದಗಳನ್ನು ಅವರು ಬರೆಸಿದ್ದಾರೆ. ಅಂದರೆ ಇದು ಅವರ ನಿರಂತರವಾಗಿ ಅವರ ಹೃದಯದಲ್ಲಿ ಇದ್ದ ಮಾತುಗಳು, ನಿರಂತರವಾಗಿ ಅವರ ನಂಬಿಕೆ ಏನಾಗಿತ್ತದು. ಅವರು ಹೀಗೆ ಬರೀತಾರೆ: ನಿಶ್ಚಯವಾಗಿಯೂ ನನ್ನ ಪ್ರಭು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ಉತ್ಕೃಷ್ಟವಾದುದೆಂದು ಮನದಟ್ಟಾಗಿರುವುದರಿಂದ ಸಮಸ್ತವನ್ನು ವ್ಯರ್ಥವೆಂದೇ ಎನಿಸಿದ್ದೇನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯ 8 ಅದನ್ನು ಕೋಟ್ ಮಾಡುತ್ತಾ ಅವರಿಗೆ ಹೇಳ್ತಾರೆ. ನಂತರ ಅವರು ಹೇಳ್ತಾರೆ, ಬರಿಗೈನಲ್ಲಿ ಹುಟ್ಟಿ ಬಂದೆ, ಬರಿಗೈಯಲ್ಲೇ ಮರಣದ ಮೂಲಕ ಕಾಣದ ಲೋಕಕ್ಕೆ ಪಯಣ. ಟಿ ಕೆ ಜಾರ್ಜ್ ಅವರು ಈ ಭೂಮಿ ಮೇಲೆ ಅವರು ಶಾಶ್ವತ ಅಲ್ಲ ಎಂಬುದು ವರ್ಷಗಳ ಹಿಂದೆ, ಬಹುಶಃ ಈ ಪುಸ್ತಕ ಅವರು ಬರೆಯುವಾಗ ಅವರು ಹೇಳ್ತಾರೆ 19 ವರ್ಷದ ಸೇವೆ ಅಂತ ಹೇಳಿಕೊಂಡು, ಅಂದರೆ ಎಷ್ಟೋ ವರ್ಷದ ಮುಂಚೆ ನಾನು ಈ ಭೂಮಿ ಮೇಲೆ ಶಾಶ್ವತನಾಗಿ ಇರೋನಲ್ಲ, ಆ ಕಾಣದ ಲೋಕಕ್ಕೆ ಪ್ರಯಾಣಿಕ ನಾನು. ಇಲ್ಲಿರುವಷ್ಟು ವರ್ಷ ದೇವರ ಕೃಪೆಯಿಂದ ದೇವರಿಗೋಸ್ಕರ ಬಾಳಿ ನಿರಂತರ ದೇವರ ಸೇವೆಗೆ, ದೇವರೊಟ್ಟಿಗಿರಲು ನಾನು ಹೋಗುವವನು ಎಂಬುದು ಸ್ಪಷ್ಟವಾಗಿ ಅವರಿಗೆ ಅರಿವಿತ್ತು. ನನ್ನದೆಂದುಕೊಂಡದ್ದು ನನ್ನದಲ್ಲ, ನನ್ನವರೆಂದುಕೊಂಡಿದ್ದೆ ಅವರು ನನ್ನವರಲ್ಲ. ನನಗಾಗಿ ಯಾರು ಸತ್ತಿಲ್ಲ, ಜೀವ ಕೊಡುವ ಪ್ರೇಮ ತೋರಿದ್ದು ಯೇಸು ಮಾತ್ರ. ದಾಹ ತೀರುವ ಜೀವಜಲ ನೀಡಿ ಸತ್ಯ ಮಾರ್ಗವ ತೋರಿ ಬಾಳ ಬೆಳಗಿತ್ತು ಯೇಸು. 30 ವರ್ಷವಾಯಿತು ದೇವರ ಆಶ್ರಯದಲ್ಲಿ ನನ್ನ ಬದುಕು. ಈ ಬಾಳಿನಲ್ಲಿ ನನ್ನ ಕಷ್ಟದಲ್ಲಿ ಹೆಗಲು ಕೊಟ್ಟವರು ಹಲವು ಆತ್ಮೀಯರು, ನಿರಾಶೆಯಲ್ಲಿ ಸಂತೈಸಿ ಉತ್ತೇಜನ ನೀಡಿದವರು ಕೆಲವರು, ಹಸಿದಾಗ ಅನ್ನವಿಟ್ಟ ಗುರುಗಳು, ಕನ್ಯಾಸ್ತ್ರೀಗಳು, ದೇವಸೇವಕರುಗಳು. ಆತ್ಮೀಯ ಗುರು ಫಾದರ್ ಫ್ರಾಂಕ್ಲಿನ್ ಡಿಸೋಜ ಅವರಲ್ಲಿ, ನನ್ನ ಹಲವು ಆತ್ಮೀಯರಲ್ಲಿ ತಾಯಿಯ ಪ್ರೀತಿಯನ್ನು ಕಂಡೆ. ಮತ್ತು ನಮಗೆ ವಸ್ತ್ರ ಕೊಟ್ಟವರುಂಟು, ಹಣ ಸಹಾಯ ಮಾಡಿದವರುಂಟು, ತೀಡಿದವರುಂಟು, ಹಾಗೂ ನನಗೋಸ್ಕರ ಪ್ರೀತಿಸುವ ಕುಟುಂಬಸ್ಥರಿಗೆಲ್ಲ ಈಗ ಕರ್ತರಿಗಾಗಿ ಏನಾದರೂ ಮಾಡಬೇಕೆಂಬ ನನ್ನ ದಾಹಕ್ಕೆ ಸಹಾಯ ಮಾಡಿದವರಿಗೆಲ್ಲ ಯೇಸು ನಾಮದಲ್ಲಿ
ಪ್ರಾರ್ಥನೆಗಳೊಂದಿಗೆ ವಂದನೆ ಸಲ್ಲಿಸಲೆಂದೇ ಈ ಪುಟ ಮೀಸಲಿಟ್ಟಿದ್ದೇನೆ. ನಂತರ ಅವರು ಫಾದರ್ ಫ್ರಾಂಕ್ಲಿನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ನಂತರ ಅವರು ಕೊನೆಯದಾಗಿ ಹೀಗೆ ಬರೀತಾರೆ: ಯಾರೂ ಇಲ್ಲದ ನನಗೆ ಯೇಸು ನಿಮ್ಮನ್ನೇ ಕೊಟ್ಟಿದ್ದಾರೆ. ಇವತ್ತು ಬ್ರದರ್ ಟಿ ಕೆ ಜಾರ್ಜ್ ಅವರಿಗೆ ನಾವೆಲ್ಲರೂ ಅವರ ಲೆಕ್ಕದಲ್ಲಿ ಯೇಸು ಅವರಿಗೆ ಕೊಟ್ಟ ಕೊಡುಗೆ ನಾವು. ಅದಕ್ಕಾಗಿ ನಮ್ಮ ಪ್ರಾರ್ಥನೆಗೊಂದು ಬೆಲೆ ಇದೆ ಪ್ರಿಯರೇ, ಒಂದು ಅರ್ಥವಿದೆ. ಉಸಿರಿರುವವರಿಗೆ ಯೇಸುವಿಗಾಗಿ ಜೀವಿಸಲು, ಉಸಿರು ಇರುವವರಿಗೆ ಯೇಸುವಿಗಾಗಿ ಜೀವಿಸಲು ಖಂಡಿತವಾಗಿ ಜೀವಿಸಿದ್ದಾರೆ. ಈಗ ಉಸಿರಾಡಲು ಕಷ್ಟಪಡುತ್ತಿದ್ದರೂ ಆ ಕಷ್ಟಪಡುವ ಉಸಿರು ಕೂಡ ಯೇಸುವಿಗೋಸ್ಕರ. ಯೇಸುವಿಗಾಗಿ ದುಡಿಯಲು ಖಂಡಿತವಾಗಿ ದುಡಿದಿದ್ದಾರೆ. ಇನ್ನೂ ಬದುಕಿರುವುದಾದರೂ ಅದು ಯೇಸುವಿಗೋಸ್ಕರವೇ. ಯೇಸುವಿನ ಸ್ವಾರ್ಥಗಾಗಿ ಓಡಲು ಮತ್ತು ಯೇಸುವಿಗಾಗಿಯೇ ಸಾಕ್ಷಿಯಾಗಲು ಹಾಗೂ ಯೇಸುಗಾಗಿ ಸಾಕ್ಷಿಯಾಗಿ ಸಾಯಲು, ಯೇಸುವಿಗಾಗಿ ಸಾಕ್ಷಿಯಾಗಿ ಸಾಯಲು ಕೊನೆಯ ತನಕ ಈ ಬಲಹೀನತೆಯ ಸಮಯದ ತನಕ ಯೇಸುಗೋಸ್ಕರ ಸಾಕ್ಷಿಯಾಗಿ ನಿಂತವರು ಬ್ರದರ್ ಟಿ ಕೆ ಜಾರ್ಜ್. ಹಾಗೂ ಅವರು ಹೇಳ್ತಾರೆ, ಸಾಕ್ಷಿಯಾಗಿ ಸಾಯಲು ನನಗಾಗಿ ನೀವು ಪ್ರಾರ್ಥಿಸಿರಿ. ಖಂಡಿತವಾಗಿ ನೀವು ನನಗೆ ಪ್ರಾರ್ಥಿಸುತ್ತೀರಿ ಎಂಬ ನಂಬಿಕೆ ನಮಗಿದೆ. ಬ್ರದರ್ ಟಿ ಕೆ ಜಾರ್ಜ್, ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಬಹುಶಃ ನಿಮ್ಮ ಸೇವೆಯ ಬೆಲೆ ಏನೆಂಬುದು ಮನುಷ್ಯನಿಗೆ ಕಟ್ಟಲು ಸಾಧ್ಯವಿಲ್ಲ. ಯಾಕೆಂದರೆ ನೀವು ಕೊಟ್ಟದ್ದು ಏನು ಮನುಷ್ಯನದಲ್ಲ, ಸ್ವರ್ಗೀಯ ಸುವಾರ್ತೆಯನ್ನು ನಮಗೆ ಕೊಟ್ಟವರು ಬ್ರದರ್. ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ನೀವು ಅತ್ಯಂತ ಪ್ರೀತಿಯಿಂದ ಹಾಡಿದ ಗೀತೆ ನೀನನ್ನು ಕರೆದಿದ್ದೇವ, ಅದರಲ್ಲೂ ವಿಶೇಷವಾಗಿ ಕೊನೆಯ ಆ ಲೈನುಗಳು, ನಿನಗಾಗಿ ಈ ಜೀವ ದೇವ, ಕೊನೆಯ ಹೆಸರು ನಿನಗಾಗಿ ದೇವ, ಮುಂದಿಟ್ಟ ಹೆಜ್ಜೆ ಹಿಂದೆಡೆನು ದೇವ, ನಿನಗಾಗಿ ನಾ ಓಡುವೆ, ನಿನಗಾಗಿ ನಾ ಸಾಯುವೆ. ಬ್ರದರ್, ನೀವು ಸಾಯುತ್ತೀರಿ ಎಂಬುದಾಗಿ ಅಲ್ಲ, ನೀವು ಜೀವಿಸುವವರು. ದೇವರು ನಿಮ್ಮನ್ನು ಜೀವಿತಕ್ಕಾಗಿ ಕರೆದಿದ್ದಾರೆ. ಸತ್ತರೂ ಯೇಸು ಹೇಳ್ತಾರೆ, ನನ್ನಲ್ಲಿರೋನು ಯಾರು ಕೂಡ ಸಾಯುವುದಿಲ್ಲ ಅಂತ ಹೇಳಿಕೊಂಡು. ಬ್ರದರ್, ನೀವು ಸಾಯುವುದಿಲ್ಲ, ನೀವು ಅಮರ ಜೀವಕ್ಕೆ ಹೋಗುವವರು. ಬದುಕಿದ್ದರೂ ಯೇಸುಗೋಸ್ಕರ, ಯೇಸುವಿನ ಜೊತೆಗಿರಲು, ನಮ್ಮೆಲ್ಲರನ್ನು ಯೇಸುವಿನ ಜೊತೆಗೆ ಇರಿಸಲು ಹಾಗೂ ನಿತ್ಯ ಜೀವಕ್ಕೆ ಹೊತ್ತು ಕೂಡ ನೀವು ಮಾತ್ರ ಅಲ್ಲ, ನಮಗೋಸ್ಕರ ಪ್ರಾರ್ಥಿಸಲು. ಅದರಿಂದ ಆ ಲೈನ್ಗಳನ್ನು ಮೊಳಲು ಹಾಡುತ್ತಾ ಈ ಗೀತೆಯನ್ನು ದೇವರ ಚರಣದಲ್ಲಿ ನಿಮಗೋಸ್ಕರ ಹಾಡುತ್ತೇವೆ. ಎಸ್ ಮರಿ.
ನಿನಗಾಗಿ ನಾ ಸಾಯುವೆ. ನಿನಗಾಗಿ ನಾ ಬದುಕುವೆ. ನಿನಗಾಗಿ ನಾ ಸಾಯುವೆ. ನಿನಗಾಗಿ
ಅಭಿಷೇಕ ಮಾಡಿರುವೆ ನನ್ನ ನೀನನ್ನ ಕರೆದೆ ದೇವಾ ನಿನ್ನ ಹಿಂದೆ ನಾ ಬಂದೆ ದೇವಾ ನೀನನ್ನ ಕರೆದೆ ದೇವಾ ನಿನ್ನ ಹಿಂದೆ ನಾ ಬಂದೆ ದೇವಾ ಮಾತೆಯ ಗರ್ಭದಲ್ಲಿ ನನ್ನನ್ನಾರಿಸಿಕೊಂಡೆ ಮಾತೆಯ ಗರ್ಭದಲ್ಲಿ ನನ್ನನ್ನಾರಿಸಿಕೊಂಡೆ ನನ್ನೇಸುವೆ ನಿನಗೆ ಸ್ತೋತ್ರ ನನ್ನೇಸುವೆ ನಿನಗೆ ಸ್ತೋತ್ರ ನಿನಗಾಗಿ ಜೀವ ದೇವಾ ಕೊನೆಯುಸಿರು ನಿನಗಾಗಿ ದೇವಾ ನಿನಗಾಗಿ ಈ ಜೀವ ದೇವಾ ಕೊನೆಯುಸಿರು ನಿನಗಾಗಿ ದೇವಾ ಮುಂದಿಟ್ಟ ಹೆಜ್ಜೆ ಹಿಂದಿಡೇನು ದೇವಾ ಮುಂದಿಟ್ಟ ಹೆಜ್ಜೆ ಹಿಂದಿಡೇನು ದೇವಾ ನಿನಗಾಗಿ ನಾವು ಓಡುವೆ ನಿನ್ನಲ್ಲೇ ನಾ ಸಾಯುವೆ ನೀನನ್ನ ಕರೆದೆ ದೇವಾ ನಿನ್ನ ಹಿಂದೆ ನಾ ಬಂದೆ ದೇವಾ ನೀನನ್ನ ಕರೆದೆ ದೇವಾ ನಿನ್ನ ಹಿಂದೆ ನಾ ಬಂದೆ ದೇವಾ ನಾ ಬರುವೆ ನೀನನ್ನ ಕರೆದೆ ದೇವಾ ನಿನ್ನ ಹಿಂದೆ ನಾ ಬರುವೆ ದೇವಾ ದೇವ ನಮ್ಮೆಲ್ಲರನ್ನು ನೀವು ಕರೀತಿದ್ದೀರಿ ನಿಮ್ಮ ಹಿಂದೆ ಕರೀತಿದ್ದೀರಿ ನಿಮ್ಮನ್ನು ಹಿಂಬಾಲಿಸಲು ಕರೀತಿದ್ದೀರಿ ನಿಮ್ಮ ಈ ಕರೆಗೋಸ್ಕರ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಜೀವಿಸಿ ನಿಮ್ಮ ಜೊತೆ ನಿಮ್ಮೊಡನೆ ಇರಲು ಕರೀತಿದ್ದೀರಿ ನಿಮ್ಮೊಂದಿಗೆ ಸಾವಲ್ಲಿ ಐಕ್ಯವಾಗಲು ಕರೀತಿದ್ದೀರಿ ನಿಮ್ಮ ಶಿಲುಬೆ ಮರಣ ಪುನರುತ್ಥಾನ ಇದರಲ್ಲಿ ನಮ್ಮನ್ನು ಪಾಲುಗೊಳ್ಳಲು ಕರೆಯುತ್ತಿದ್ದೀರಿ ದೇವ ನಿಮ್ಮಲ್ಲಿ ನಮಗೆ ಭರವಸೆ ಇದೆ ನಮ್ಮ ರೋಗದಲ್ಲೂ ನಮ್ಮ ಆರೋಗ್ಯದಲ್ಲೂ ನಮ್ಮ ಬಡತನದಲ್ಲೂ ಶ್ರೀಮಂತಿಕೆಯಲ್ಲೂ ನಮ್ಮ ಕಷ್ಟ ಸಂಕಟಗಳಲ್ಲೂ ನಮ್ಮ ನಿರಾಶೆಗಳಲ್ಲೂ ನಮ್ಮ ಸುಖದಲ್ಲೂ ದೇವ ನಮಗೆ ನಿಮ್ಮಲ್ಲಿ ಭರವಸೆ ಇದೆ ವಿಶೇಷವಾಗಿ ಈ ಸಮಯದಲ್ಲಿ ಬ್ರದರ್ ಟಿ ಕೆ ಜಾರ್ಜರನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ಅವರು ಮಾಡಿರುವ ಎಲ್ಲ ಸೇವೆಯನ್ನು ನೆನಪಿಸಿಕೊಳ್ಳುತ್ತೇವೆ ದೇವ ಆಶೀರ್ವದಿಸು ದೇವ ನೆರವಾಗು ಅವರ ಕುಟುಂಬಸ್ಥರನ್ನು ಸಂತೈಸು ಅವರನ್ನು ನೋಡುತ್ತಿರುವ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಆಶೀರ್ವದಿಸು ಅವರು ತೆಗೆದುಕೊಳ್ಳುವ ಚಿಕಿತ್ಸೆಯನ್ನು ಆಶೀರ್ವದಿಸು ದೇವ ನಿಮ್ಮಲ್ಲೆಲ್ಲವೂ ಆಶೀರ್ವಾದಗೊಂಡಿದೆ ಬ್ರದರ್ ಟಿ ಕೆ ಜಾರ್ಜ್ ಅವರು ನಿಮ್ಮ ಆರೈಕೆಯಲ್ಲಿ ಅವರು ಅತ್ಯಂತ ಸುಖವಾಗಿದ್ದಾರೆ ಎಂಬುದಾಗಿ ನಾವು ನಂಬುತ್ತೇವೆ ಈಗ ಬ್ರದರ್ ಟಿ ಕೆ ಜಾರ್ಜ್ ಅವರು ಕೀರ್ತನೆಗಾರ ಹೇಳುವಂತೆ ತಾಯಿಯ ಮಡಿಲಲ್ಲಿ ಸುಖವಾಗಿ ನಿದ್ರಿಸುತ್ತಿರುವ ಮಗುವಿನ ಹಾಗೆ ಬ್ರದರ್ ಟಿ ಕೆ ಜಾರ್ಜ್ ಅವರು ನಿಮ್ಮ ಮಡಿಲಲ್ಲಿ ಸುಖವಾಗಿದ್ದಾರೆ, ಆರಾಮಾಗಿದ್ದಾರೆ, ಸಂತೋಷದಲ್ಲಿದ್ದಾರೆ, ಸ್ವರ್ಗೀಯ ಆನಂದದಲ್ಲಿದ್ದಾರೆ. ಬದುಕಿ ಬರುವಾಗ ನಮ್ಮ ಜೊತೆ ಇರುವಾಗ ಆ ಸ್ವರ್ಗೀಯ ಅನುಭವಗಳನ್ನು ಹಂಚುತ್ತಾರೆ. ಅಥವಾ ನಿಮ್ಮ ಕಡೆ ಪ್ರಯಾಣವಾದಲ್ಲಿ ನಮಗೆ
ನಮಗೆಲ್ಲರಿಗೂ ಒಂದು ಸವಿ ನೆನಪನ್ನು ಬಿಟ್ಟು ಹೋಗುತ್ತಿದ್ದಾರೆ. ಇದು ನಮ್ಮ ನಂಬಿಕೆಯಾಗಿದೆ. ಸ್ವಾಮಿ, ನಾವು ಕೂಡ ನಾಳೆ ಯಾವುದು ನಮಗೆ ಗೊತ್ತಿಲ್ಲ, ನಿಮ್ಮ ವಾಕ್ಯ ನಮಗೆ ಸದಾ ಸಿದ್ಧರಾಗಿರಿ ಅಂತ ನಮಗೆಲ್ಲರಿಗೂ ಜಾಗೃತಗೊಳಿಸುತ್ತದೆ. ದೇವ, ಟಿ.ಕೆ. ಜಾರ್ಜ್ ಅವರ ಬದುಕು, ವಿಶೇಷವಾಗಿ ಅವರ ಜೀವನದ ಈ ಕ್ಷಣಗಳು ನಮ್ಮನ್ನು ಕೂಡ ಸದಾ ಸಿದ್ಧರಾಗುವಂತೆ ಪ್ರೇರೇಪಿಸುತ್ತದೆ. ಆಸ್ಪತ್ರೆಯಲ್ಲಿರುವ ಬ್ರದರ್ ಟಿ.ಕೆ. ಜಾರ್ಜ್ ಅವರು ಮಾತಿಲ್ಲದೆ ನಮಗೆ ಬೋಧನೆಯನ್ನು ನೀಡುತ್ತಿದ್ದಾರೆ. ನೀವೆಲ್ಲರೂ ಯಾವ ಕ್ಷಣದಲ್ಲೂ ಸಿದ್ಧರಾಗಿರಿ ಅಂತ. ದೇವ, ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ, ವಂದನೆ ಸಲ್ಲಿಸ್ತೇವೆ, ವಿಶ್ವಾಸದ ವರದಾನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಬ್ರದರ್ ಟಿ.ಕೆ. ಜಾರ್ಜ್ ಅವರ ಬೋಧನೆ, ಹಾಡು ಹಾಗೂ ಪ್ರಾರ್ಥನೆಯ ಜೀವಿತದ ಮೂಲಕ ನಮಗೆ ಕೊಟ್ಟಿರುವ ವಿಶ್ವಾಸದ ವರದಾನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕೊನೆಯದಾಗಿ ಪುನೊಮ್ಮೆ ಈ ಹಾಡನ್ನು ಹಾಡುತ್ತಾ ಬ್ರದರ್ ಟಿ.ಕೆ. ಜಾರ್ಜ್ ಅವರು ಈ ಪುಸ್ತಕದ ಕೊನೆಯಲ್ಲಿ ಇನ್ನೂ ಕೆಲವು ಮಾತುಗಳನ್ನು ಬರೆದಿದ್ದಾರೆ. ಅದನ್ನು ನಾವು ಓದುತ್ತಾ ಈ ಪ್ರಾರ್ಥನೆಯನ್ನು ಕೊನೆಗೊಳಿಸೋಣ. ನೀನನ್ನು ಕರೆದಿದೆ ಟುಗೆದರ್ ವಿಲ್ ಸಿಂಗ್. ಬಹುಶಃ ಟಿ.ಕೆ. ಜಾರ್ಜ್ ಅವರ ಹೃದಯದ ಆಳವಾದ ಆಸೆ ಇಲ್ಲಿ ಬರೆಯಲ್ಪಟ್ಟಿದೆ. ಪುನೊಮ್ಮೆ ಓದೋಣ ಪ್ರಿಯರೇ. ಆತ್ಮೀಯರಲ್ಲಿ, ಯೇಸುವಿನ ಕೃಪೆಯಿಂದಲೂ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದಲೂ ಯೇಸು ಸ್ಪರ್ಶ ತಂಡದ ಮುಂದಿನ ಸುವಾರ್ತೆಯ ಹೆಜ್ಜೆ ದುಂದುಗಾರ ಮಗ. ಇದು ಇಂದಿನ ಮನೆ ಮನೆಯ ಕತೆ. ಕೊಂಚ ಯೇಸುವಿಗಾಗಿ ದುಡಿದಿದ್ದೇವೆ, ಮುಂದೆ ಇನ್ನೂ ಯೇಸುವಿಗಾಗಿ ದುಡಿಯಲು ಇಚ್ಛಿಸಿದ್ದೇವೆ. 1991ರಿಂದ ಸತತ 30 ವರ್ಷದಿಂದ ದೇಶ ವಿದೇಶಗಳಲ್ಲಿ ಯೇಸು ಮಹಿಮೆಯ ಸುವಾರ್ತೆ ಸಾರಿದ್ದೇವೆ ಎನ್ನಲು ಹರ್ಷಿಸುತ್ತೇವೆ. 34 ವಿದೇಶಗಳಲ್ಲಿ ನಾನಾ ಭಾಷೆಗಳಲ್ಲಿ ಸುವಾರ್ತೆಯನ್ನು ಸಾರಿದ್ದೇವೆ. ಪವಿತ್ರಾತ್ಮರ ಪ್ರೇರಣೆಯಿಂದ 600ಕ್ಕೂ ಹೆಚ್ಚು ಯೇಸು ಮಹಿಮಾ ಗೀತೆಗಳನ್ನು ರಚಿಸಿ ಕ್ರೈಸ್ತರ ಮನದಲ್ಲಿ ಯೇಸು ಮಹಿಮೆ ಮೂಡಿಸಿದ್ದೇವೆ. ಹರಿಹರ ಆರೋಗ್ಯ ಮಾತೆ ಹಾಗೂ ಬೆಳಕಿನಡೆ ಪಯಣ ಎಂಬ DVD ಚಲನಚಿತ್ರವನ್ನು ನಿರ್ದೇಶಿಸಿ ಲಕ್ಷಾಂತರ ಭಕ್ತರ ಹೃದಯ ಮುಟ್ಟಿದ್ದೇವೆ. ಹಲವಾರು ಪ್ರಾರ್ಥನೆಯ ಪುಸ್ತಕಗಳನ್ನು ರಚಿಸಿ ಭಕ್ತರ ಭಕ್ತಿ ಹೆಚ್ಚಿಸಿ 3500ಕ್ಕೂ ಮಿಗಿಲಾಗಿ ಧ್ಯಾನಕೂಟಗಳನ್ನು ನಡೆಸಿದ್ದೇವೆ ಎನ್ನಲು ಸಂತೋಷ ಪಡುತ್ತೇವೆ. ನಮ್ಮ ಮುಂದಿನ ಹೆಜ್ಜೆ ಯೇಸು ಮಹಿಮೆಯ ಸುವಾರ್ತೆ. ಮಾರ್ಕ್ 16:17 ಯೇಸು ವಾಗ್ದಾನಿಸಿದರು, ಜಗದೆಲ್ಲೆಡೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನನ್ನ ನಾಮದಲ್ಲಿ ದೆವ್ವಗಳನ್ನು ಬಿಡಿಸಿರಿ, ರೋಗಿಗಳಿಗೆ ಸೌಖ್ಯ ನೀಡಿರಿ. ಈ ಆಜ್ಞೆಯಂತೆ ಸುವಾರ್ತೆ ಕಾರ್ಯದಲ್ಲಿ ಮುನ್ನಡೆದಿದ್ದೇವೆ. ದೇವರು ಕೊಟ್ಟ ಜೀವ, ಜ್ಞಾನ, ದೇಹ ಸಕಲವು ದೇವರದ್ದೇ ದಾನ. ಈ ಚಲನಚಿತ್ರದ ಮೂಲಕ ಕೋಟ್ಯಾಂತರ ನೊಂದ ಹೃದಯ ತಟ್ಟುವ, ಮನಮುಟ್ಟುವ ಕಾರ್ಯದಲ್ಲಿ ನಮ್ಮ ತಂಡದೊಂದಿಗೆ ನೀವಿದ್ದೀರಿ ಎಂಬ ನಂಬಿಕೆ ಇದೆ. ನಿಮ್ಮ ಪ್ರಾರ್ಥನೆಯೊಂದಿಗೆ ಆರ್ಥಿಕವಾಗಿ ನೆರವಾಗುತ್ತೀರಿ ಎಂದು ನಂಬಿದ್ದೇನೆ. ಬ್ರದರ್ ಟಿ.ಕೆ. ಜಾರ್ಜ್. ಪ್ರಿಯರೇ, ಅವರ ಹೃದಯದಲ್ಲಿ ಒಂದು ಆಸೆ ಇತ್ತು. ಈ ದುಂದುಗಾರ ಮಗ ಈ ಸಿನಿಮಾವನ್ನು ಅದು ಬೆಳಕಿಗೆ ತರಬೇಕು ಅಂತ. ಪ್ರಿಯರೇ, ಇವತ್ತು ಅವರು ಆಸ್ಪತ್ರೆಯಲ್ಲಿದ್ದಾರೆ. ಯೇಸು ಸ್ಪರ್ಶ ತಂಡ ಇದೆ. ಫಾದರ್ ಫ್ರಾಂಕ್ಲಿನ್ ರವರು ಈ ತಂಡದ ಆಧ್ಯಾತ್ಮಿಕ ಗುರುವಾಗಿದ್ದಾರೆ.
ಅವರ ಫೋನ್ ನಂಬರ್ ಈ ಪುಸ್ತಕದಲ್ಲಿ ಇದೆ. ನಾನು ಓದಿ ಹೇಳ್ತೇನೆ. 9013905078. ಇದು ಅವರ ನಂಬರ್. ದಯವಿಟ್ಟು ಫಾದರ್ ಅವ್ರನ್ನ ಸಂಪರ್ಕಿಸಿ. ದೇವರು ನಮ್ಮೆಲ್ಲರ ಕೈಯಲ್ಲಿ ₹1 ಹಿಡಿದು ಕೆಲವರಲ್ಲಿ ₹1, ಕೆಲವರಲ್ಲಿ ₹5, ಕೆಲವರಲ್ಲಿ 10, ಕೆಲವರಲ್ಲಿ 50, ಕೆಲವರಲ್ಲಿ 100, ಕೆಲವರಲ್ಲಿ 1000, ಕೆಲವು ಸಾರಿ 10,000, ಕೆಲವರಲ್ಲಿ 1,00,000, ಕೆಲವರಲ್ಲಿ 10,00,000, ಬಹುಶಃ ಕೆಲವರಲ್ಲಿ 1,00,00,000. ಇಷ್ಟು ಸಂಪತ್ತನ್ನು ನಮ್ಮ ಕೈಯಲ್ಲಿ ದೇವರು ಇನ್ನೊಬ್ಬನಿಗೆ ಸಹಾಯ ಮಾಡುವಷ್ಟು ಶಕ್ತಿ ನಮಗೆ ಕೊಟ್ಟಿದ್ದಾರೆ. ನಮ್ಮ ಶಕ್ತಿಗೆ ಅನುಸಾರವಾಗಿ ಬ್ರದರ್ ಟಿ ಕೆ ಜಾರ್ಜ್ ಅವರ ಶುಶ್ರೂಷೆಗೆ ಹಾಗೂ ದುಂದುಗಾರ ಮಗ ಸಿನಿಮಾದ ಪ್ರಾಜೆಕ್ಟಿಗೆ ನಮ್ಮ ಕಾಣಿಕೆಯನ್ನು ಸಲ್ಲಿಸೋಣ. ಪ್ರಿಯರೇ, ನಾವು ಕಳಿಸಿದ ಹಣ ಖಂಡಿತವಾಗಿ ಯೇಸು ಸ್ಪರ್ಶ ತಂಡ ಅದು ಸ್ವಾರ್ಥ ಕಾರ್ಯಕ್ಕೆ ಬಳಸುತ್ತದೆ ಎಂಬ ಮಾತಲ್ಲಿ ಸಂಶಯ ಇಲ್ಲ. ಪ್ರಿಯರೇ, ಅದು ಪೋಲಾಗುವಂಥ ಹಣವಲ್ಲ. ಅದು ಯಾವುದೇ ರೀತಿಯಲ್ಲಿ ಮತ್ತು ಯಾರ್ಯಾರಿಗೂ ನಾವು ಕಳಿಸುತ್ತಿಲ್ಲ. ಫಾದರ್ ಫ್ರಾಂಕ್ಲಿನ್ ಅವರ ಫೋನ್ ನಂಬರ್, ಈ ಫೋನ್ ನಂಬರಿಗೆ ಫೋನ್ ಮಾಡಿಕೊಂಡು ಫಾದರ್ ನಾವು ಎಲ್ಲಿ ಕಳಿಸಬೇಕು, ನಮಗೆ ಸ್ವಲ್ಪ ಸಹಾಯ ಮಾಡಿ. ಗೂಗಲ್ ಪೇ ಇದೆ ನಮ್ಮಲ್ಲಿ. ಇವತ್ತು ಸುಲಭವಾಗಿ ಹಣ ಕಳಿಸ್ಬೋದು. ಇಂಟರ್ನೆಟ್ ಬ್ಯಾಂಕಿಂಗ್ ಇದೆ, ಮನಿ ಆರ್ಡರ್ ಇದೆ. ಯಾವುದರ ಮೂಲಕ ಪ್ರಿಯರೇ, ಪ್ರತಿಯೊಬ್ಬರು ನಾವು ಟಿ ಕೆ ಜಾರ್ಜ್ ಅವರು ನಮಗೋಸ್ಕರ ಎಷ್ಟೋ ವರ್ಷ ದೇವ ಸುವಾರ್ತೆಯನ್ನು ಹೊತ್ತು ನಮ್ಮ ಬಳಿ ತಂದಿದ್ದಾರೆ. ಇವತ್ತು ನಮ್ಮ ಕೈಲಾಗ್ತ ಸ್ವಲ್ಪವಾದರೂ, ಪ್ರತಿಯೊಬ್ಬರು ನಾವು ಸ್ವಲ್ಪವಾದರೂ, ನಾನು ನನ್ನ ಕೈಯಿಂದ ಬಹಳ ದುಃಖದಿಂದ ಹೇಳ್ತೇನೆ, ನನಗೆ ಕೊಡಲಿಕ್ಕೆ ಆಗುತ್ತೆ ತುಂಬ ಕಮ್ಮಿ. ಫಾದರ್ ಫ್ರಾಂಕ್ಲಿನ್ ಅವರಿಗೆ ಇದೆ, ಇದು ಅವರ ಸೇವೆಯ ಬೆಲೆ ಅಲ್ಲ ಫಾದರ್. ಇಷ್ಟು ಸ್ವಲ್ಪ ಕೊಟ್ಟದಕ್ಕೆ ನನ್ನನ್ನು ಕ್ಷಮಿಸಿ ಅಂತ ನಾನು ಹೇಳ್ತೇನೆ. ಪ್ರಿಯರೇ, ತಾವು ಕೂಡ ಉದಾರರಾಗಿ ನಿಮ್ಮಲ್ಲಿ ಆಗುವಷ್ಟು ಬ್ರದರ್ ಟಿ ಕೆ ಜಾರ್ಜ್ ಅವರ ಪ್ರೀತಿ, ಈ ಯೇಸು ಸ್ಪರ್ಶ ತಂಡದ ಅವರು ಮಾಡಿರುವ ಎಲ್ಲ ಸೇವೆಯ ಪ್ರೀತಿ ಹಾಗೂ ಕೃತಜ್ಞತೆ ಭಾವನೆಯಿಂದ ಸ್ವಲ್ಪ ಕಾಣಿಕೆಯನ್ನು ಕಳಿಸಿ. ಯಾರು ನನ್ನಲ್ಲಿ ಹೇಳಿಲ್ಲ, ಬ್ರದರ್ ಟಿ ಕೆ ಜಾರ್ಜ್ ಹೇಳಿಲ್ಲ ಹಣ ಕಳಿಸುವಂಥ ವ್ಯವಸ್ಥೆ ಮಾಡಪ್ಪ, ಫಾದರ್ ಫ್ರಾಂಕ್ಲಿನ್ ಕೂಡ ಹೇಳಿಲ್ಲ, ಯೇಸು ಸ್ಪರ್ಶ ತಂಡದವರು ಹೇಳಿಲ್ಲ, ಯಾವ ಗುರುಗಳು ಹೇಳಿಲ್ಲ, ಯಾವ ಫಾದರ್ಸ್ ಹೇಳಿಲ್ಲ, ಯಾವ ಬ್ರದರ್ಸ್ ಹೇಳಿಲ್ಲ. ಆದರೆ ಪ್ರಿಯರೇ, ದೇವರ ಸೇವೆ ನಿರಂತರವಾಗಿ ಮಾಡಿಕೊಂಡು ಬಂದ ಒಬ್ಬ ವ್ಯಕ್ತಿಗೆ ಗೌರವ ಸಲ್ಲಿಸೋದು ನಮ್ಮ ಕರ್ತವ್ಯವಾಗಿದೆ. ಯೇಸು ಕೂಡ ಬಯಸಿದ್ದಾರೆ. ಯಾರು ನಿಮಗೆ 1 ಲೋಟ ನೀರು ಕೊಟ್ಟಿದ್ದಾರೆ, ಹಣ ಬಿಡಿ, 1 ಲೋಟ ನೀರು, ಅದಕ್ಕೆ ಬಹುಮಾನ ಇದೆ ಅಂತ ಯೇಸು ಹೇಳಿದ್ದಾರೆ. ನಾವು ದೇವ ಸೇವಕನಿಗೆ ನಮ್ಮಿಂದಾದ ಸಹಾಯವನ್ನು ಕೊಟ್ಟು ಬಹುಮಾನ ಯಾವುದು ದೇವರಿಗೆ ಬಿಟ್ಟದ್ದು ಪ್ರಿಯರೇ. ಆದರೆ ಖಂಡಿತವಾಗಿ ದೇವರು ನಮ್ಮೆಲ್ಲರನ್ನು ಬಹುಮಾನಿಸುತ್ತಾರೆ, ಯಾಕಂದರೆ ದೇವರ ವಾಕ್ಯವಾಗಿದೆ. ಕೊನೆಗೊಳಿಸೋಣ. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಯೂಟ್ಯೂಬ್ ಮೂಲಕ ಹಲವಾರು ಜನರ ಹೃದಯಕ್ಕೆ ತಲುಪುವ ಶುಭ ಸಂದೇಶವನ್ನು ತಲುಪಿಸುವ ಭಾಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಯೇಸು ಸ್ಪರ್ಶ ತಂಡದ ಆಧ್ಯಾತ್ಮಿಕ ನಿರ್ದೇಶಕರಾಗಿರುವ ಫಾದರ್ ಫ್ರಾಂಕ್ಲಿನ್, ಸಿಸ್ಟರ್ ಮಂಜುಳಾ, ಬ್ರದರ್ ಟಿ ಕೆ ಜಾರ್ಜ್ ಅವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳು, ಆಸ್ಪತ್ರೆ ಅವರು ತೆಗೆದುಕೊಡಿಸಿರುವ ಔಷಧಿ, ಅವರಿಗೆ ಹಣಕಾಸಿನ ಸಹಾಯ ಮಾಡುತ್ತಿರುವ ಎಲ್ಲರೂ, ಹಾಗೂ ವಿಶೇಷವಾಗಿ ಅವರ ಕುಟುಂಬಸ್ಥರನ್ನು ಸಂತೈಸಿರಿ, ದೃಢಗೊಳಿಸಿರಿ. ಯೇಸು ನಾಮಕ್ಕೆ ಎಲ್ಲರಿಗೆ ಸುಪೂರ್ತಿಗೊಳ್ಳಲಿ. ಅದೇ ರೀತಿಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇಲೆ. ಸ್ವರ್ಗದಲ್ಲಿರೋ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರ ಎಂದು ನಮಗೆ ಕೊಡಿರಿ, ನಮಗೆ ತಪ್ಪು ಮಾಡಿ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ. ನಮ್ಮ ಮರಿಯವರ ಪ್ರಸಾದಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇಲೆ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ, ಆದಿಗತಿಯಂತೆ ಈಗಲೇ ಯಾವಾಗಲೂ ಯುಗಗಳಂತರಕ್ಕೂ. ಆಮೇಲೆ. ಜೈ ಕ್ರಿಸ್ತ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.